ಇದೆಲ್ಲ ಸಿಸ್ಟಮ್ ಹೆಂಗೆ ಬರುತ್ತೆ ಸರ್? ಡಿಒಗಳ ಹೊಸಬರದೆ ಟ್ರೈನಿಂಗ್ ಯಾರು ಮಾಡಿದ್ರೆ ಮತ್ತೆ ಫೈಲ್ ಮಾಡುವಾಗ ಕಳೆದೋಗುತ್ತೆ. ಇಲ್ಲ ಫ್ರಾಜೈಲ್ ಇದ್ರೆ ವೆರಿ ಡೆಲಿಕೇಟ್. ಇದು ಯಾವ ವರ್ಷದ್ದು? ಅದು 84 ನಮ್ಮ ಹತ್ರ 1840 ರೆಕಾರ್ಡ್ಸ್ ಇದೆ. ಇದು 1984 ಬಳ್ಳಾರಿಯಲ್ಲಿ ಇರ್ಬೋದು. ಇಲ್ಲ ಇಲ್ಲೇ ರಾಣೆಬೆನ್ನೂರಲ್ಲ. ಈಗ ಆಕ್ಚುಲಿ ಒಂದು PDF ಹಾಕ್ಬಿಡುತ್ತೆ ಸರ್, ಮತ್ತೆ ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು ಸರ್. ಒಂದು 3 pages ಸ್ಪ್ಲಿಟ್ ಮಾಡ್ಕೋಬೇಕು. ಅದಕ್ಕೆ ಏನೇನು ಫಿಕ್ಸ್ ಮಾಡೋದು ಸರ್? ಅವಾಗ ಬರೀ ನೋಟ್ಸ್ ಬೇರೆ ಏನು ವರ್ಡ್ಸ್ ಮಿಸ್ಸಿಂಗ್ ಆಗ್ತಾ ಇಲ್ವಾ? ಎಲ್ಲಿ ಝೂಮಿಂಗ್ ಮಾಡಿ ಆ ಥರ ಆದರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ನೋಡ್ಕೊಂಡು ಮಾಡಬೇಕು. ಫುಲ್ ಪೇಜ್ ಓಪನ್ ನೋಡಿಪ್ಪ. ನಾಳೆ ಇದನ್ನೇನೆ ನಾವು ಕೋರ್ಟಿಗೂ ಕೂಡ ಡೈರೆಕ್ಟ್ ಆಗಿ ಅವ್ರು ನೋಡೋ ಆಗಿರ್ಬೇಕು. ವರ್ಡ್ಸ್ ಮಿಸ್ಸಿಂಗ್ ಇದ್ರೆ ಕೋರ್ಟ್ ಅಲ್ಲಿ ದೇ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಆಸ್ ಎವಿಡೆನ್ಸ್. ಸ್ಕ್ಯಾನ್ ಮಾಡಬೇಕು. ಪೂರ್ತಿ ರೈಟಿಂಗು ಪಿನ್ ಎಲ್ಲ ರಿಮೂವ್ ಮಾಡಿ ಸ್ಕ್ಯಾನ್ ಮಾಡ್ತಾರೆ. ಇಲ್ಲ, ಅಟ್ಲೀಸ್ಟ್ ನೀವು ಟು ದ ಎಕ್ಸ್ಟೆಂಟ್ ಆಫ್ ಓಪನಿಂಗ್ ಅಪ್ ಫುಲ್, ಬಿಕಾಸ್ ನೋಡಿದಾಗ ಸಂಪೂರ್ಣ ಭರವಸೆ ಬರಬೇಕು. ಇದು ಆಕ್ಚುಲಿ 2 ಪೇಜ್ ಇದೆ ಸರ್. ಮಧ್ಯದಲ್ಲಿ ಈ ಕಡೆ ಕಟ್ ಆಗ್ಬೇಕಾಗಿತ್ತು, ಆ ಕಡೆ ಆಗ್ಬಾರ್ದಾಗಿತ್ತು. ಮೇಲಕ್ಕೆ ಹೋಗಿ ನೋಡಿ. ಈಗ ಅಕ್ಷರಗಳು ಬೆಳಗ್ಗೆ ಶುರು ಮಾಡಿದಾರೆ ಸರ್. ಎಷ್ಟು ಫೈಲ್ಸ್ ಮಾಡಿದ್ರೆ ಏನು ಇಶ್ಯೂಸ್ ಬಂದಿದ್ದಾವೆ? ವಾಟ್ ಆರ್ ದ ಇಶ್ಯೂಸ್? ಇಲ್ಲ ಅಂದ್ರೆ ನಾಳೆ ಈ ತರ ಅರ್ಧಂಬರ್ಧ ಜಾಸ್ತಿ ನೋಡಿ ಇವತ್ತಿನ ಸ್ಥಿತಿ ಕೇಳಿ ನೋಡಿ. ಅಂದ್ರೆ ಹಳೆ ರೆಕಾರ್ಡ್ಸ್ ಅನ್ನು ಸ್ಟಿಚೇ ಮಾಡಿಸಿದ್ದಾರೆ ಸರ್. ನೋಡ್ರಿ, ನಾಳೆ ಇದು 100% ಎಲ್ಲಾ ಪರ್ಪಸ್ ಸರ್ವ್ ಆಗಲೇಬೇಕು. ನೀವು ಮತ್ತೆ ಫಿಸಿಕಲ್ ರೆಕಾರ್ಡ್ಗೆ ಹೋಗುವಾಗಿರಬಾರ್ದು. ಅದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಮಾಡಬೇಕು. ಟ್ರೈನಿಂಗ್ ನಮಗೂ ಹೇಳಿ ಸರ್. ನೀವೊಂದು ತಾಲೂಕು ಫೈಲೆ ಟ್ರಯಲ್ ಫಾರ್ ದ ಡಿಸ್ಟ್ರಿಕ್ಟ್. ಸೊ ದಟ್ ಬೇಸ್ಡ್ ಆನ್ ದಿಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಸ್ಕೇಲ್ ಅಪ್ ಮಾಡೋದು. ಒಂದು ತಿಂಗಳು ಬಿಟ್ಟು ಈಗ ಕೀಬೋರ್ಡ್ ಎಲ್ಲಿ ಎಂಟ್ರ್ ಮಾಡ್ತೀರಿ? ಆಲ್ರೆಡಿ ಇದು ಸ್ಕ್ಯಾನ್ ಫೈಲ್ಸ್ ಅಲ್ಲಿ ಇಲ್ಲೇ ಬಂದ್ಬಿಡುತ್ತೆ ಕೀಬೋರ್ಡ್. ಇದರಲ್ಲಿ ಇರುತ್ತೆ ಸರ್. ಮತ್ತೆ ಇದ್ರ ಈ ರೆಫರೆನ್ಸ್ ನಂಬರ್ ಹೊಡೆದ ತಕ್ಷಣ ಇದು ಫುಲ್ ಡಿಸ್ಪ್ಲೇ ನಂಬರ್, ಅವ್ರ ನೇಮು ಇದೆಲ್ಲ ಬಂದ್ಬಿಡುತ್ತೆ ಸರ್. ಪೂರೇ ಇಲ್ವಲ್ಲ? ಹಮ್ಮತಿ ತಾಲೂಕು, ಹಮ್ಮತಿ ಗ್ರಾಮ ಹೋಬಳಿ, ವಿಲೇಜ್ ಯಾವುದು? ಸಿದ್ದಾಪುರ ವಿಲೇಜ್. ಎಸ್ ಸರ್. ಸೊ ಆಲ್ರೆಡಿ ಆ ಡೇಟಾ ರೆಕಾರ್ಡ್ ಆಗಿಲ್ಲ. ಇದೆ ಸರ್, ಇಂಡೆಕ್ಸಿಂಗ್ ಆಗಿರುವಂತ ಡೇಟಾ ಸರ್. ಈಗ ಅಲ್ಲಿಂದಾನೇ ಡೈರೆಕ್ಟ್ ಲೋಡ್ ಆಗುತ್ತೆ. ವರ್ಕ್ ನಿಮ್ದು ಇಂಡೆಕ್ಸಿಂಗ್ ಮಾಡಿರೋದನ್ನ ಡೈರೆಕ್ಟ್ ಡೇಟಾಬೇಸ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ ಸರ್. ಸೊ ಆ ಡೇಟಾನ ಫಸ್ಟ್ ಫೆಚ್ ಮಾಡ್ಕೊಂಡು ನಾವು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ತೀವಿ. ಈಗ ಅಡಿಷನಲ್ ಕೀವರ್ಡ್ಸ್ ಇದರಲ್ಲಿ ಬೇಕಾಗಿಲ್ವಾ? ಇಷ್ಟೇ ಸೊ ಅದರಲ್ಲಿ ಅವ್ರಿಗೆ ಕೀವರ್ಡ್ ಕೀ ಟ್ಯಾಗ್ ಅಂತ ಹೇಳಿ ಅದರಲ್ಲಿ ನಾವು ಯಾವ ಬೇಸಿಸ್